Praise the Lord. Good afternoon, everybody. Today's word, Romans chapter 12, word 9 to 21. ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಈ ದಿನದ ವಾಕ್ಯವಾಗ ರೋಮಾಪುರದವರಿಗೆ 12ನೇ ಅಧ್ಯಾಯ 9ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟದ್ದನ್ನು ದ್ವೇಷಿಸಿ ಒಳ್ಳೆಯದಕ್ಕೆ ಅಂಟಿಕೊಳ್ಳಿರಿ. ಒಬ್ಬರಿಗೊಬ್ಬರು ಸಹೋದರ ಪ್ರೀತಿಯಲ್ಲಿ ಸಮರ್ಪಿತರಾಗಿರಿ. ಗೌರವಿಸುವುದರಲ್ಲಿ ಒಬ್ಬರಿಗೊಬ್ಬರು ಮುಂದಾಗಿರಿ. ಆಸಕ್ತಿಯಲ್ಲಿ ಅಲಸ್ಯರಾಗದೆ ಆತ್ಮದಲ್ಲಿ ಬೆಂಕಿಯುಳ್ಳವರಾಗಿ ಕರ್ತನ ಸೇವೆಯನ್ನು ಮಾಡಿರಿ. ನಿರೀಕ್ಷೆಯಲ್ಲಿ ಸಂತೋಷವುಳ್ಳವರು, ಸಂಕಟಗಳಲ್ಲಿ ಸಹನೆಯುಳ್ಳವರು, ಪ್ರಾರ್ಥನೆಯಲ್ಲಿ ದೃಢ ಮನಸ್ಸುಳ್ಳವರು ಆಗಿ ಮುಂದುವರಿಯಿರಿ. ಕೊರತೆ ಇರುವ ದೇವಜನರೊಂದಿಗೆ ನಿಮಗಿರುವುದನ್ನು ಹಂಚಿಕೊಳ್ಳಿರಿ. ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸ ಮಾಡಿರಿ. ನಿಮ್ಮನ್ನು ಹಿಂಸಿಸುವವರನ್ನು ಆಶೀರ್ವದಿಸಿರಿ, ಶಪಿಸಬೇಡಿರಿ. ಸಂತೋಷಪಡುವವರೊಂದಿಗೆ ಸಂತೋಷಪಡಿರಿ, ಅಳುವವರೊಂದಿಗೆ ಅಳಿರಿ. ಒಬ್ಬರಿಗೊಬ್ಬರು ಏಕ ಮನಸ್ಸುಳ್ಳವರಾಗಿರಿ. ನೀವು ಮನಸ್ಸಿನಲ್ಲಿ ಅಹಂಕಾರಿಗಳಾಗಿರದೆ ದೀನರೊಂದಿಗೆ ಸಂತೋಷದಿಂದ ಸಹಭಾಗಿಗಳಾಗಿ ಯಾರಿಗೂ ಪ್ರತಿಯಾಗಿ ಕೆಟ್ಟದ್ದನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿಯೂ ಒಳ್ಳೆಯದನ್ನು ಮಾಡಿರಿ. ಸಾಧ್ಯವಾದರೆ ನಿಮ್ಮಿಂದಾದಷ್ಟು ಎಲ್ಲರೊಂದಿಗೆ ಸಮಾಧಾನದಿಂದಿರಿ. ಪ್ರಿಯರೇ, ಮುಯ್ಯಿಗೆ ಮುಯಿ ತೀರಿಸದೆ ಅದನ್ನು ದೇವರ ಕೋಪಕ್ಕೆ ಬಿಟ್ಟು ಬಿಡಿರಿ. ಏಕೆಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನಗೆ ಸೇರಿದ್ದು, ನಾನು ಅದನ್ನು ತೀರಿಸುವೆನು ಎಂದು ಕರ್ತನು ಹೇಳುತ್ತಾನೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಿನ್ನ ವೈರಿಯು ಹಸಿದಿದ್ದರೆ ಅವನಿಗೆ ಉಣಿಸು, ಅವನು ಬಾಯಾರಿದ್ದರೆ ಕುಡಿಯಲು ಕೊಡು. ಹೀಗಿರುವುದರಿಂದ ನೀನು ಅವನ ತಲೆಯ ಮೇಲೆ ಉರಿಯುವ ಕೆಂಡವನ್ನು ಸುರಿದಂತಾಗುವುದು. ಕೆಟ್ಟದ್ದಕ್ಕೆ ಸೋಲಬೇಡಿರಿ, ಕೆಟ್ಟದ್ದನ್ನು ಒಳ್ಳೆಯದರಿಂದ ಜಯಿಸಿರಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ಧರ್ಮಶಾಸ್ತ್ರದ ಆಜ್ಞೆಗಳೆಲ್ಲ ಇದೇ ವಾಕ್ಯ ಭಾಗಗಳಲ್ಲಿ ಅಡಗಿದೆ. ದೇವರಿಗೆ ಸ್ತೋತ್ರ. ಯಾಕೆ, ಏನು ಹೇಳ್ತದೆ ಈ ವಾಕ್ಯ ಭಾಗದ ಸಂಪೂರ್ಣ ಸಾರಾಂಶ? ಒಂದೇ ಒಂದು ವಾಕ್ಯ ಹೇಳುತ್ತೆ. ಇಷ್ಟು ಸಾರಾಂಶ ಧರ್ಮಶಾಸ್ತ್ರದ ಸಾರಾಂಶಗಳಲ್ಲಿ ಇದೆಯಾ? ಖಂಡಿತವಾಗಲೂ ಧರ್ಮಶಾಸ್ತ್ರದ ಎಲ್ಲ ಸಾರಾಂಶಗಳು ಸಹ ಇಲ್ಲಿದೆ. ದೇವರಿಗೆ ಸ್ತೋತ್ರ. ಆದರೆ ಎಲ್ಲ ಸಾರಾಂಶಗಳು ಸೇರಿ ಹೇಳ್ತಕ್ಕಂಥದ್ದು ಒಂದೇ ಒಂದು ಸಂಪೂರ್ಣ ಬೈಬಲ್ ಹೇಳ್ತಕ್ಕಂಥದ್ದು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ಇನ್ನೊಂದು ವಾಕ್ಯವಾಗಿ ನೋಡೋಣ. 13ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಸೇಮ್ ಚಾಪ್ಟರ್, ಸೇಮ್ ಬುಕ್, ವರ್ಡ್ 13 ವರ್ಡ್ 8. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಸಾಲವೇ ಹೊರತು ನಿಮಗೆ ಬೇರೆ ಯಾವ ಸಾಲವೂ ಇರಬಾರದು. ಏಕೆಂದರೆ ಮತ್ತೊಬ್ಬನನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನೇ ನೆರವೇರಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದೇ ಒಂದು ಇಡೀ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು, ಇಡೀ ಬೈಬಲ್ ಹೇಳ್ತಕ್ಕಂಥದ್ದು ಒಂದೇ ಒಂದು ಕಾರ್ಯ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ದೇವರಿಗೆ ಸ್ತೋತ್ರ. ಇಷ್ಟು ಈ ವಾಕ್ಯ ಭಾಗಗಳಲ್ಲಿ ಸಂಪೂರ್ಣ ಧರ್ಮಶಾಸ್ತ್ರದ ಆಜ್ಞೆಗಳೆಲ್ಲ ಅಡಗಿದೆ. ಆಜ್ಞೆಗಳೆಲ್ಲ ಸೇರಿ ಹೇಳ್ತಕ್ಕಂಥದ್ದು ಒಂದೇ ಒಂದು, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ದೇವರಿಗೆ ಸ್ತೋತ್ರ. ಹಾಗೆ ಪ್ರೀತಿಸುವುದಾದರೆ ಧರ್ಮಶಾಸ್ತ್ರವನ್ನೇ ನೆರವೇರಿಸಿದಂಗಾಗುತ್ತೆ, ಸಂಪೂರ್ಣ ಧರ್ಮಶಾಸ್ತ್ರವನ್ನು ನೆರವೇರಿಸಿದಂಗಾಗುತ್ತೆ ಅಂತ ವಾಕ್ಯ ಭಾಗ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಹೇಗೆ ಅಂತ ನಮಗೆ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಕಳಿಸ್ಕೊಳ್ತಾ ಇದ್ದಾರೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ, ಜಾನ್ ಚಾಪ್ಟರ್ 15 ವರ್ಡ್ 10-11. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವಂತೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳುವಿರಿ. ನನ್ನ ಆನಂದವು ನಿಮ್ಮಲ್ಲಿ ಪರಿಪೂರ್ಣವಾಗುವಂತೆಯೂ ನಿಮ್ಮ ಆನಂದವು ಪರಿಪೂರ್ಣವಾಗುವಂತೆಯೂ ನಾನು ಇವುಗಳನ್ನು ನಿಮಗೆ ಹೇಳಿದ್ದೇನೆ. ದೇವರಿಗೆ ಸ್ತೋತ್ರ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದು ನನ್ನ ಆಜ್ಞೆಯಾಗಿದೆ. ದೇವರಿಗೆ ಸ್ತೋತ್ರ. ಸಂಪೂರ್ಣ ಧರ್ಮಶಾಸ್ತ್ರದ ಆಜ್ಞೆ, ದೇವರನ್ನು ಪ್ರೀತಿಸ್ತಾ ಇದ್ದಾರೆ. ಹಾಗೆ ನಾವು ಸಹ ಸಹೋದರರಲ್ಲಿ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು ಅಂತ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ನಮಗೆ ಏನು ಕಲಿಸ್ಕೊಟ್ರು? ತಂದೆ ಆಜ್ಞೆಗಳನ್ನ ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿದ್ದೇನೆ, ಹಾಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜೀವಿತಗಳು ಸಹ ಪರಿಪೂರ್ಣವಾಗುತ್ತೆ. ದೇವರಿಗೆ ಸ್ತೋತ್ರ. ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸಿದಂಗೆ ಆಗುತ್ತೆ. ಆಗ್ತಿಲ್ಲ, ಏಕೆಂದರೆ ಸಮಾಧಾನ ಪಾಲಿಸಲ್ಪಟ್ಟಿದೆ, ಸಂತೋಷ ಪಡೋಕ್ಕಾಗ್ತಾ ಇಲ್ಲ, ಪ್ರೀತಿಸೋಕ್ಕಾಗ್ತಾ ಇಲ್ಲ. ಹೌದಾ? ಇರುತ್ತೆ ಜೀವಿತ ಅಂಥ ಸನ್ನಿವೇಶಗಳು. ಅದರ ನೇರವಾಗಿ ಹೃದಯದಲ್ಲಿರ್ತಕ್ಕಂಥದ್ದು ಹೊರಗೆ ಹಾಕ್ರಿ. ಪ್ರೀತಿ ದೇವ್ರ ಮಕ್ಕಳು, ಹೊರಗೆ ಹಾಕಾಗ ಬೈಬಲ್ ಸಹಾಯ ಮಾಡುತ್ತಂದರೆ ಖಚಿತವಾಗಿ ಬೈಬಲ್ ಸಹಾಯ ಮಾಡುತ್ತೆ. ಹೇಗೆ ಸಹಾಯ ಮಾಡುತ್ತೆ? ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಗಲಾತ್ಯಸ್ ಚಾಪ್ಟರ್ 6, ಅಲ್ಲಿ ವಾಕ್ಯ ಭಾಗ ಹೇಳುತ್ತೆ, ಆತ್ಮಿಕವಾಗಿ ಒಬ್ಬರ ಭಾರವನ್ನು ಒಬ್ಬರು ಹೊರಬೇಕು. ಇದು ಆಜ್ಞೆ ಆಗಿದೆ. ದೇವರಿಗೆ ಸ್ತೋತ್ರ. ಹೇಗೆ ಅಂದರೆ ನಿನ್ನ ಸಹೋದರರೊಬ್ಬರಲ್ಲಿ ಆತ್ಮಿಕವಾಗಿ ಸೋತು ಹೋಗಿದರೆ
ನೀವು ಅವ್ರನ್ನ ವಾಕ್ಯದ ಮೂಲಕವಾಗಿ ಬಲಪಡಿಸಬೇಕು. ಅವರು ಯಾವ ಸನ್ನಿವೇಶದಲ್ಲಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರು ಆ ವಾಕ್ಯಕ್ಕೆ ವಿರುದ್ಧವಾಗಿ ಅವ್ರು ಮಾತನಾಡ್ತಾ ಇದ್ದಾರೆ ಅಥವಾ ಅವ್ರ ಜೀವಿತ ಹಂಗಿದೆಯಾ ಅಂದರೆ, ಏಕೆಂದರೆ ಹೃದಯದಲ್ಲಿರೋದನ್ನ ಅವ್ರು ಹೊರಗಡೆ ಹಾಕಿರ್ತಾರೆ. ಯಾರೂ ಸುಮ್ಮನೆ ಮಾತಾಡಲ್ಲ, ಅವ್ರ ಹೃದಯದಲ್ಲಿ ಏನಿದೆ ಅದನ್ನೇ ಬಾಯಲ್ಲಿ ಹೇಳ್ತಕ್ಕಂಥದ್ದು. ಸೊ ಆಗ ಅದನ್ನು ಅರ್ಥ ಮಾಡಿಕೊಂಡು ಆತ್ಮಿಕವಾಗಿ ಅವ್ರನ್ನ ಬಲಪಡಿಸಬೇಕು. ಸೋತವಾಗಿರ್ತಕ್ಕಂಥವ್ರನ್ನ ವಾಕ್ಯದ ಮರಕ್ಕೆ ನಡೆಸಬೇಕು. ಇದು ಪ್ರತಿ ಆತ್ಮಿಕನಿಗಿರ್ತಕ್ಕಂತಹ ಜವಾಬ್ದಾರಿಯಾಗಿದೆ. ದೇವರಿಗೆ ಸ್ತೋತ್ರ. ಸುಮ್ಮನೆ ನಿರ್ಲಕ್ಷ್ಯ ಮಾಡೋದೇ ಆಗಲಿ, ನೆಗ್ಲೆಕ್ಟ್ ಮಾಡೋದೇ ಆಗಲಿ, ಅಹಂಕಾರ ಪಡೋದೇ ಆಗಲಿ, ನಿಜವಾಗ್ಲೂ ಇದು ದೇವರ ಸೇವೆಯೇ ಅಲ್ಲ, ದೇವರ ಮಕ್ಕಳ ಕಾರ್ಯವೂ ಅಲ್ಲ. ಅವ್ರಿಗೆ ಸಹೋದರರಾಗಿರ್ತಕ್ಕಂಥವ್ರು, ನನ್ನ ಸಹೋದರಿ ಏನು ಮಾತನಾಡಿದ್ದಾರೆ, ಯಾಕೆ ಈ ಥರ ಮಾತಾಡಿದ್ದಾರೆ, ಇವರು ವಾಕ್ಯಕ್ಕೆ ವಿರುದ್ಧವಾಗಿ ಇವ್ರ ಜೀವಿತ ಏನಾಗಿದೆ ಅರ್ಥ ಮಾಡಿಕೊಂಡು ಅವ್ರನ್ನ ವಾಕ್ಯದ ಪ್ರಕಾರವಾಗಿ ಬಲಪಡಿಸಬೇಕು. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಜೀವಿತಗಳಲ್ಲಿ ಯಾವ ಸನ್ನಿವೇಶಗಳಿದೆ ಅದನ್ನು ಆತ್ಮಿಕರಂತ ನಿಮ್ಮ ಸಹೋದರಿಗಳ ಜೊತೆ ನೀವು ಹಂಚ್ಕೋಬೇಕು. ಆಗ ಅವರು ಆತ್ಮಿಕವಾಗಿ ನಿಮ್ಮನ್ನು ಬಲಪಡಿಸಲಿಕ್ಕೆ ಅದು ಸಹಾಯ ಆಗುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಹೇಳೋ ಪ್ರಕಾರವಾಗಿ ಯಾತಕ್ಕೋಸ್ಕರ ದೇವ್ರ ವಾಕ್ಯ ಅದನ್ನು ಹೇಳುತ್ತೆ ಅಂತಂದರೆ, ನಾವು ಇಲ್ಲಿ ನೋಡೋಣ 11ನೇ ವಾಕ್ಯ. ಆಸಕ್ತಿಯಲ್ಲಿ ಅಲಸರಾಗದೆ ಆತ್ಮದಲ್ಲಿ ಬೆಂಕಿ ಹುಳವರಾಗಿ ಕರ್ತನ ಸೇವೆ ಮಾಡಿರಿ. ನಿರೀಕ್ಷೆಯಲ್ಲಿ ಸಂತೋಷವುಳ್ಳವರು, ಸಂಕಟಗಳಲ್ಲಿ ಸಹನೆಯುಳ್ಳವರು, ಪ್ರಾರ್ಥನೆಯಲ್ಲಿ ದೃಢ ಮನಸ್ಸುಳ್ಳವರು ಆಗಿ ಮುಂದುವರಿಯಿರಿ. ದೇವರಿಗೆ ಸ್ತೋತ್ರ. ಇಷ್ಟೇ ಕಾರ್ಯಗಳನ್ನು ನಮಗೆ ಕಲಿಸ್ಕೊಡ್ತಕ್ಕಂಥದ್ದು. ನೀವು ಆಸಕ್ತಿಯಲ್ಲಿ ಸೋತ ಹೋಗ್ಬಾರ್ದು, ನಂಬಿಕೆಯಲ್ಲಿ ಹಿಂಜಾರಿ ಹೋಗ್ಬಾರ್ದು, ನಿರಾಶರಾಗಬಾರ್ದು, ಬಲಹೀನರಾಗಬಾರ್ದು, ಸೋತು ಹೋಗ್ಬಾರ್ದು. ಅದಕ್ಕೋಸ್ಕರ ವಾಕ್ಯ ಭಾಗ ನಮ್ಗೆ ಹೇಳ್ಕೊಡುತ್ತೆ, ಆತ್ಮಿಕತೆಯಲ್ಲಿ ನೀವು ಬಲವುಳ್ಳವರಾಗಿರ್ಬೇಕಾ, ಮೊದಲು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾದ್ರೆ ಈ ಎಲ್ಲ ಆಜ್ಞೆಗಳನ್ನು ನೆರವೇರಿಸ್ದಂಗೆ ಆಗುತ್ತೆ. ಆಗಾಗ್ತಿಲ್ಲ ಅಂತಂದರೆ ನೀವು ಸಹೋದರ ಸಂಗಡ ನೆನೆಸ್ಕೊಳ್ರಿ. ಆತ್ಮಿಕರಾದಂಥ ಸಹೋದರರು ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸೋದಕ್ಕೆ ಅದು ಸಹಾಯ ಆಗುತ್ತೆ. ಅದನ್ನ ಮಾಡಲೇಬೇಕು ಪ್ರೀತಿ ದೇವ್ರ ಮಕ್ಕಳ ಪ್ರತಿಯೊಬ್ಬರು. ಒಬ್ಬರು ಬಾಯಿಂದ ಆತ್ಮಿಕ ದೇವರ ವಾಕ್ಯಕ್ಕೆ ವಿರುದ್ಧವಂತಹ ಮಾತುಗಳು ಬರ್ತಿದೆ ಅಂತಂದರೆ ನೀವು ಅವ್ರನ್ನ ಜವಾಬ್ದಾರಿ ಉಳ್ಳವರಾಗಿ ವಾಕ್ಯದ ಮಾರ್ಗಕ್ಕೆ ನಡೆಸಬೇಕು. ಇದು ಆಜ್ಞೆ ಆಗಿದೆ. ಪ್ರತಿಯೊಬ್ಬರು ಸಹ ಆತ್ಮಿಕರಾಗಿ ಒಬ್ಬರು ಭಾರವನ್ನು ಒಬ್ಬರು ಹೊರಬೇಕು ಅನ್ನೋದು ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಅದು ಎಲ್ಲಿಗೆ ನಡೆಸುತ್ತೆ ನಮ್ಮಂದರೆ ಸಂಪೂರ್ಣ ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೆ ನಡೆಸುತ್ತೆ. ಅದು ಯಾವುದು ಅಂತಂದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಮ್ಮನ್ನು ಹೇಗೆ ಪ್ರೀತಿಸ್ಕೊತಿದ್ವಿ ಹಾಗೆ ಇನ್ನೊಬ್ಬರನ್ನ ಪ್ರೀತಿಸಬೇಕು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇದನ್ನು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆಜ್ಞೆಯನ್ನು ಇವತ್ತು ಧರ್ಮಶಾಸ್ತ್ರ ನಮ್ಮೆಲ್ಲರಿಗೂ ಹೇಳ್ತಿದೆ. ನಮಗೂ ಸಹ ಅದೇ ಆಜ್ಞೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸೋದ್ರೆ ಧರ್ಮಶಾಸ್ತ್ರವನ್ನು ನಾವು ನೆರವೇರಿಸೋರಾಗಿರ್ತೀವಿ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಿಮ್ಮ ಸಂಘ ಮಾತನಾಡಿದ್ದೀರಾ. ಪ್ರೀತಿ ನಿಮ್ಮಲ್ಲಿ ಇರೋದಾದರೆ ನೀವು ಖಚಿತವಾಗಿ ಧರ್ಮಶಾಸ್ತ್ರವನ್ನು ನೆರವೇರಿಸ್ತೀರಾ. ನೀವು ನಿಮ್ಮನ್ನು ಪ್ರೀತಿ ಮಾಡ್ಕೊಂಡಾಗೆ ಪ್ರತಿಯೊಬ್ಬರನ್ನು ನೀವು ಪ್ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗ್ತೀವಪ್ಪ. ನಿಮ್ಮ ವಾಕ್ಯದ ಪ್ರಕಾರವನ್ನು ನಡೆಸಿ. ನಾವು ಬಲಹೀನರಾಗಿದ್ದೀವಿ, ನೀವು ಬಲವನ್ನು ಕೊಡಿ. ಆಮೇನ್. ಬಲವನ್ನು ಕೊಟ್ಟು ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಪರಿಪೂರ್ಣವಾಗಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಿಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.